ವೆಲ್ಕಮ್ ಬ್ಯಾಕ್. ಇವತ್ತು ಮಂಗಳೂರಲ್ಲಿ ಸಭೆಯನ್ನ ಮಾಡಿ ನಾವು ಹೊಸ ಪಾರ್ಟಿಯನ್ನ ಕಟ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಸ್ಲಿಮರು ಹೊಸದೊಂದು ಪಾರ್ಟಿಯನ್ನ ಕಟ್ಟಿದ್ದೆ ಆದ್ರೆ ಏನಾಗಬಹುದು? ಇವತ್ತು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಇವರು ಪಾರ್ಟಿಗಳನ್ನ ಮಾಡಿಕೊಂಡು ಈ ಮೂರು ಪಾರ್ಟಿಗಳಿಗೂ ಕೂಡ ಇವತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಮುಸ್ಲಿಂ ಮತಗಳು ಬೇಕು. ಇರುವಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಮುಸ್ಲಿಂ ಮತದಾರರೇ ನಿರ್ಣಾಯಕರು. ಇನ್ನು ರಾಜ್ಯದ ಜನಸಂಖ್ಯೆಯನ್ನು ತಗೊಂಡಾಗ 13% ಅಷ್ಟು ಮುಸ್ಲಿಮರೇ ಇದ್ದಾರೆ. ನೋಡಿ ವೀಕ್ಷಕರೇ, 13%. 224 ಕ್ಷೇತ್ರಗಳಲ್ಲಿ ನಾನು ಆರಂಭದಲ್ಲಿ ಹೇಳಿದಂತೆ ಸುಮಾರು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಮುಸ್ಲಿಂ ಮತಗಳೇ ನಿರ್ಣಾಯಕ. ಅವರೇ ಡಿಸೈಡ್ ಮಾಡ್ತಾರೆ ಯಾರು ಗೆಲ್ಬೇಕು ಅಂತೇಳಿ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕ್ಷೇತ್ರ ಶಿಗ್ಗಾವಿ, ಅಲ್ಲಿ ಮುಸ್ಲಿಂ ಮತಗಳು ಹೆಚ್ಚಿದ್ರು ಕೂಡ ಅವರನ್ನ ಮನವೊಲಿಸೋದ್ರಲ್ಲಿ ಯಶಸ್ಸಾಗಿದ್ರು. ಈ ತರದೇ ಕ್ಷೇತ್ರಗಳು ರಾಜ್ಯದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳಿದೆ. ಆ 40 ವಿಧಾನಸಭಾ ಕ್ಷೇತ್ರಗಳು ಮುಸ್ಲಿಮರು ಯಾರು ಡಿಸೈಡ್ ಮಾಡ್ತಾರೋ ಅವರೇ ಗೆಲ್ಲೋದು. ಅಲ್ಲಿ ಯಾರು ಸ್ಪ್ಲಿಟ್ ಆಯ್ತು ಅಂದ್ರೆ ಮಾತ್ರ ಬೇರೆಯವರಿಗೆ ಚಾನ್ಸ್ ಹೋಗುತ್ತೆ. ಇನ್ನು 70 ವಿವಿಧ ವಲಯಗಳಲ್ಲಿ ಇವತ್ತು ಮುಸ್ಲಿಮರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಯಾವ ಪಕ್ಷವೂ ಕೂಡ ನಮಗೆ ಮುಸ್ಲಿಂ ಮತಗಳು ಬೇಡ ಅಂತ ಹೇಳಲ್ಲ, ನಿರ್ಲಕ್ಷ್ಯ ಮಾಡುವಂತಿಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇರೋದು. ಯಾರು ಕೂಡ ನಮಗೆ ಮುಸ್ಲಿಂ ಅವರು ಓಟ್ ಹಾಕೋದು ಬೇಡಪ್ಪ ಅಂತ ಹೇಳಲ್ಲ, ತೆರೆಮರೆಯಲ್ಲಿ ಮಾಡ್ಕೊಳ್ತಾರೆ. ಭಾಷಣದುದ್ದಕ್ಕೂ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು, ನಾವು ಹಂಗೆ, ನಾವು ಹೀಗೆ. ಆದ್ರೆ ತೆರೆಮರೆಯಲ್ಲಿ ಎಲ್ಲವೂ ಕೂಡ ವರ್ಕೌಟ್ ಮಾಡ್ಕೊಂಡ್ಬಿಡ್ತಾರೆ. ಒಂದೊಂದ್ ಕಡೆ ಹೋಗಿ ಒಂದೊಂದು ಏರಿಯಾದಲ್ಲಿ ಇಷ್ಟು ಮತಗಳು ನಮಗೆ ಹಾಕ್ಬಿಟ್ರೆ ಸಾಕು ಅಂತೇಳಿ, ನಿಮ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಆಸೆ ಆಕಾಂಕ್ಷೆ ತೋರಿಸಿ ಎಲ್ಲಾ ಪಾರ್ಟಿಯವರು ಇಂಥದ್ದೇ ಪಾರ್ಟಿಯವರು ಅಂತೇನಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು. ನೋಡಿ, ಇನ್ನು 224 ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ 9 ಜನ ಶಾಸಕರು ಮುಸ್ಲಿಮರೇ ಇದ್ದಾರೆ. 9 ಮುಸ್ಲಿಂ ಶಾಸಕರು ಇರುವಂತದ್ದು. ಎಲ್ಲ 9 ಶಾಸಕರು ಕೂಡ ಗೆದ್ದು ಬಂದಿರೋದು ಯಾವ ಪಕ್ಷದಿಂದ? ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಬಂದಿರೋದು. 2023ರಲ್ಲಿ 15 ಜನ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂತ ಕಾಂಗ್ರೆಸ್ ಇವತ್ತು ಕೇಳ್ತಾ ಇದಾರೆ ಕ್ಯಾಬಿನೆಟ್ ಅಲ್ಲಿ ಒಬ್ರೇನಾ ಅಂತೇಳಿ. ನಾವು 9 ಜನ ಶಾಸಕರಿದ್ದೀವಿ, ನಮಗೂ ಒಳ್ಳೆ ಸ್ಥಾನಮಾನ ಬೇಕು ಅಂತ ಪಟ್ಟು ಹಿಡಿದು ಕೂತಾರೆ. ಆದ್ರೆ 15 ಅಭ್ಯರ್ಥಿಗಳೇನು ಟಿಕೆಟ್ ಅನ್ನು ಕೊಟ್ಟಿದ್ರು, ಅದರಲ್ಲಿ ಗೆದ್ದು ಬಂದಿದ್ದು 9 ಜನ ಮಾತ್ರ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. 9 ಮುಸ್ಲಿಂ ಶಾಸಕರ ಪೈಕಿ 3 ಇವತ್ತು ದೊಡ್ಡ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು, 2 ಸಚಿವರಿದ್ದಾರೆ, ರಹೀಂ ಖಾನ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇಷ್ಟೆಲ್ಲ ಮುಸ್ಲಿಮರಿಗಿದೆ ಇವತ್ತು ಅನಿವಾರ್ಯತೆ. ನೋಡಿ, 3,000 ಕೋಟಿ ಮೀಸಲಿಡಲಾಗಿದೆ ಮುಸ್ಲಿಮರಿಗೋಸ್ಕರ. 3,000 ಕೋಟಿ, 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಪ್ರತಿ ವರ್ಷ. ಮುಂದೆ ಮೊನ್ನೆ ಅಷ್ಟೇ ನಾವು ಗಮನಿಸ್ತಾ ಇದ್ವಿ, ಮಂಗಳೂರಿನಲ್ಲಿ ಭರತ್ ಶೆಟ್ಟಿ ಅವರು ಬೇಸರವನ್ನು ಹೊರಹಾಕ್ತಾ ಇದ್ರು, ಬಿಜೆಪಿ ಶಾಸಕರು ಕೂಡ. ಅಲ್ಲ, ಅಷ್ಟೊಂದು ನಮ್ಮಲ್ಲಿ ಉತ್ಸವಗಳು ನಡೆಯುತ್ತೆ, ಕೋಲ ನಡೆಯುತ್ತೆ, ಅದ್ಯಾವುದಕ್ಕೂ ಕೂಡ ಸರ್ಕಾರ ದುಡ್ಡೇ ಕೊಡಲ್ಲ, ಅದರಲ್ಲಿ ಉರುಸಿಗೆ ದುಡ್ಡು ಕೊಟ್ರಲ್ಲ ಅಂತೇಳಿ ಬೇಸರವನ್ನು ಹೊರ ಹಾಕಿದ್ರು. ಏನೇ ಇರಲಿ, ಆದ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 40 ಕ್ಷೇತ್ರಗಳಲ್ಲಿ ಮುಸ್ಲಿಮರೇ ನಿರ್ಣಾಯಕ. 40 ಕ್ಷೇತ್ರಗಳಲ್ಲಿ ಮುಸ್ಲಿಮರ ನಿರ್ಣಾಯಕ. ಹಾಗಾಗಿ ಎಲ್ಲಾ ಪಾರ್ಟಿಗಳಿಗೂ ಕೂಡ ಇವತ್ತು ಮುಸ್ಲಿಂ ಮತಗಳು ಇಂಪಾರ್ಟೆಂಟ್. ಇವತ್ತೇನಾದ್ರೂ ಮುಸ್ಲಿಂ ಪಾರ್ಟಿಯನ್ನ ಕಟ್ತೀವಿ ಅಂತ ಹೋದ್ರೆ ಕಾಂಗ್ರೆಸ್ ಒಪ್ಪಿಕೊಳ್ಳುತ್ತಾ? ನೋಡಿ, ಆಲ್ರೆಡಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. 2 ಸಚಿವರಿಗೆ, ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು, ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, 2 ಕೂಡ ಹೋಗಿ ಮನವೊಲಿಸಿ
ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತ ಕೆಲಸವನ್ನ ಮಾಡಿ, ಪ್ರತ್ಯೇಕವಾಗಿ ಎರಡು ಸಮುದಾಯದವರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿ ಅಂತ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಅವರು ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ, ಹೊಸ ಪಾರ್ಟಿ ಕಟ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್. ಇವತ್ತು ಮಂಗಳೂರಲ್ಲಿ ಸಭೆಯನ್ನ ಮಾಡಿ ನಾವು ಹೊಸ ಪಾರ್ಟಿಯನ್ನ ಕಟ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಸ್ಲಿಮರು ಹೊಸದೊಂದು ಪಾರ್ಟಿಯನ್ನ ಕಟ್ಟಿದ್ದೆ ಆದ್ರೆ ಏನಾಗಬಹುದು? ಇವತ್ತು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಇವರು ಪಾರ್ಟಿಗಳನ್ನ ಮಾಡಿಕೊಂಡು ಈ ಮೂರೂ ಪಾರ್ಟಿಗಳಿಗೂ ಕೂಡ ಇವತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಮುಸ್ಲಿಂ ಮತಗಳು ಬೇಕು. ಇರುವಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಮುಸ್ಲಿಂ ಮತದಾರರೇ ನಿರ್ಣಾಯಕರು. ಇನ್ನು ರಾಜ್ಯದ ಜನಸಂಖ್ಯೆಯನ್ನು ತಗೊಂಡಾಗ 13% ಅಷ್ಟು ಮುಸ್ಲಿಮರೇ ಇದ್ದಾರೆ. ನೋಡಿ ವೀಕ್ಷಕರೇ, 13%, 13%. 224 ಕ್ಷೇತ್ರಗಳಲ್ಲಿ ನಾನು ಆರಂಭದಲ್ಲಿ ಹೇಳಿದಂತೆ ಸುಮಾರು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಮುಸ್ಲಿಂ ಮತಗಳೇ ನಿರ್ಣಾಯಕ. ಅವರೇ ಡಿಸೈಡ್ ಮಾಡ್ತಾರೆ ಯಾರು ಗೆಲ್ಬೇಕು ಅಂತೇಳಿ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕ್ಷೇತ್ರ ಶಿಗ್ಗಾವಿ, ಅಲ್ಲಿ ಮುಸ್ಲಿಂ ಮತಗಳು ಹೆಚ್ಚಿದ್ರು ಕೂಡ ಅವರನ್ನ ಮನವೊಲಿಸೋದ್ರಲ್ಲಿ ಯಶಸ್ಸಾಗಿದ್ರು. ಈ ತರದೇ ಕ್ಷೇತ್ರಗಳು ರಾಜ್ಯದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳಿದೆ. ಆ 40 ವಿಧಾನಸಭಾ ಕ್ಷೇತ್ರಗಳು ಮುಸ್ಲಿಮರು ಯಾರು ಡಿಸೈಡ್ ಮಾಡ್ತಾರೋ ಅವರೇ ಗೆಲ್ಲೋದು. ಅಲ್ಲಿ ಯಾರು ಸ್ಪ್ಲಿಟ್ ಆಯ್ತು ಅಂದ್ರೆ ಮಾತ್ರ ಬೇರೆಯವರಿಗೆ ಚಾನ್ಸ್ ಹೋಗುತ್ತೆ. ಇನ್ನು 70 ವಿವಿಧ ವಲಯಗಳಲ್ಲಿ ಇವತ್ತು ಮುಸ್ಲಿಮರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಯಾವ ಪಕ್ಷವೂ ಕೂಡ ನಮಗೆ ಮುಸ್ಲಿಂ ಮತಗಳು ಬೇಡ ಅಂತ ಹೇಳಲ್ಲ, ನಿರ್ಲಕ್ಷ್ಯ ಮಾಡುವಂತಿಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇರೋದು. ಯಾರು ಕೂಡ ನಮಗೆ ಮುಸ್ಲಿಂ ಅವರು ಓಟ್ ಹಾಕೋದು ಬೇಡಪ್ಪ ಅಂತ ಹೇಳಲ್ಲ, ತೆರೆಮರೆಯಲ್ಲಿ ಮಾಡ್ಕೊಳ್ತಾರೆ. ಭಾಷಣದುದ್ದಕ್ಕೂ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು, ಭಾಷಣದುದ್ದಕ್ಕೂ ಏನ್ ಬೇಕಾದ್ರೂ ಮಾತಾಡ್ಕೋಬಹುದು. ನಾವು ಹಂಗೆ, ನಾವು ಹೀಗೆ. ಆದ್ರೆ ತೆರೆಮರೆಯಲ್ಲಿ ಎಲ್ಲವೂ ಕೂಡ ವರ್ಕೌಟ್ ಮಾಡ್ಕೊಂಡ್ಬಿಡ್ತಾರೆ. ಒಂದೊಂದ್ ಕಡೆ ಹೋಗಿ ಒಂದೊಂದು ಏರಿಯಾದಲ್ಲಿ ಇಷ್ಟು ಮತಗಳು ನಮಗೆ ಹಾಕ್ಬಿಟ್ರೆ ಸಾಕು ಅಂತೇಳಿ, ನಿಮ್ಗೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಆಸೆ ಆಕಾಂಕ್ಷೆ ತೋರಿಸಿ ಎಲ್ಲಾ ಪಾರ್ಟಿಯವರು ಇಂಥದ್ದೇ ಪಾರ್ಟಿಯವರು ಅಂತೇನಿಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು. ಇನ್ನು 224 ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ 9 ಜನ ಶಾಸಕರು ಮುಸ್ಲಿಮರೇ ಇದ್ದಾರೆ. 9 ಮುಸ್ಲಿಂ ಶಾಸಕರು ಇರುವಂತದ್ದು. ಎಲ್ಲಾ 9 ಶಾಸಕರು ಕೂಡ ಗೆದ್ದು ಬಂದಿರೋದು ಯಾವ ಪಕ್ಷದಿಂದ? ಕಾಂಗ್ರೆಸ್ ಪಾರ್ಟಿಯಿಂದ. ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಬಂದಿರೋದು. 2023ರಲ್ಲಿ 15 ಜನ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂತ ಕಾಂಗ್ರೆಸ್ ಇವತ್ತು ಕೇಳ್ತಾ ಇದ್ದಾರೆ ಕ್ಯಾಬಿನೆಟ್ ಅಲ್ಲಿ ಒಬ್ರೇನಾ ಅಂತೇಳಿ. ನಾವು 9 ಜನ ಶಾಸಕರಿದ್ದೀವಿ, ನಮಗೂ ಒಳ್ಳೆ ಸ್ಥಾನವನ್ನ ಬೇಕು ಅಂತ ಪಟ್ಟು ಹಿಡಿದು ಕೂತಾರೆ. ಆದ್ರೆ 15 ಅಭ್ಯರ್ಥಿಗಳೇನು ಟಿಕೆಟ್ ಅನ್ನು ಕೊಟ್ಟಿದ್ರು, ಅದರಲ್ಲಿ ಗೆದ್ದು ಬಂದಿದ್ದು 9 ಜನ ಮಾತ್ರ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. 9 ಮುಸ್ಲಿಂ ಶಾಸಕರ ಪೈಕಿ 3 ಇವತ್ತು ದೊಡ್ಡ ದೊಡ್ಡ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು, 2 ಸಚಿವರಿದ್ದಾರೆ, ರಹೀಂ ಖಾನ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇಷ್ಟೆಲ್ಲ ಮುಸ್ಲಿಮರಿಗಿದೆ ಇವತ್ತು ಅನಿವಾರ್ಯತೆ. ನೋಡಿ 3,000 ಕೋಟಿ ಮೀಸಲಿಡಲಾಗಿದೆ ಮುಸ್ಲಿಮರಿಗೋಸ್ಕರ. 3,000 ಕೋಟಿ. 10,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಪ್ರತಿ ವರ್ಷ. ಮುಂದೆ ಮೊನ್ನೆ ಅಷ್ಟು ನಾವು ಗಮನಿಸ್ತಾ ಇದ್ವಿ, ಮಂಗಳೂರಿನಲ್ಲಿ ಭರತ್ ಶೆಟ್ಟಿ ಅವರು ಬೇಸರವನ್ನು ಹೊರಹಾಕ್ತಾ ಇದ್ರು, ಬಿಜೆಪಿ ಶಾಸಕರು ಕೂಡ. ಅಲ್ಲ, ಅಷ್ಟೊಂದು ನಮ್ಮಲ್ಲಿ ಉತ್ಸವಗಳು ನಡೆಯುತ್ತೆ, ಕೋಲ ನಡೆಯುತ್ತೆ, ಅದ್ಯಾವುದಕ್ಕೂ ಕೂಡ ಸರ್ಕಾರ ದುಡ್ಡೇ ಕೊಡಲ್ಲ, ಅದರಲ್ಲಿ ಉರುಸಿಗೆ ದುಡ್ಡು ಕೊಟ್ಟರಲ್ಲ ಅಂತೇಳಿ ಬೇಸರವನ್ನು ಹೊರಹಾಕಿದ್ರು. ಏನೇ ಇರಲಿ, ಆದ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 40 ಕ್ಷೇತ್ರಗಳಲ್ಲಿ ಮುಸ್ಲಿಮರೇ ನಿರ್ಣಾಯಕ. 40 ಕ್ಷೇತ್ರಗಳಲ್ಲಿ ಮುಸ್ಲಿಮರ ನಿರ್ಣಾಯಕ. ಹಾಗಾಗಿ ಎಲ್ಲಾ ಪಾರ್ಟಿಗಳಿಗೂ ಕೂಡ ಇವತ್ತು ಮುಸ್ಲಿಂ ಮತಗಳು ಇಂಪಾರ್ಟೆಂಟ್.
ಇವತ್ತೇನಾದ್ರೂ ಮುಸ್ಲಿಂ ಪಾರ್ಟಿಯನ್ನ ಕಟ್ತೀವಿ ಅಂತ ಹೋದ್ರೆ ಕಾಂಗ್ರೆಸ್ ಒಪ್ಪಿಕೊಳ್ಳುತ್ತಾ? ನೋಡಿ, ಆಲ್ರೆಡಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇಬ್ಬರು ಸಚಿವರಿಗೆ, ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು, ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್, ಇಬ್ರು ಕೂಡ ಹೋಗಿ ಮನವೊಲಿಸಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತ ಕೆಲಸವನ್ನ ಮಾಡಿ, ಪ್ರತ್ಯೇಕವಾಗಿ ಎರಡೂ ಸಮುದಾಯದವರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಅವರು ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ, ಹೊಸ ಪಾರ್ಟಿ ಕಟ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ.